ಶ್ರೀ ಧನ್ವಂತರಿ ಆಯುರ್ವೇದ ಹೆಲ್ತ್ ರೆಸಾರ್ಟ್ಗೆ ನಮ್ಮ ರಂಗತಜ್ಞರಾದಂಥ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಬಂಜಾರ ಅಕಾಡೆಮಿ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಬಂದವರಿಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತಾ ಈ ಶ್ರೀ ಧನ್ವಂತರಿ ಆಯುರ್ವೇದ ಹೆಲ್ತ್ ರೆಸಾರ್ಟ್ಗೆ ಇವತ್ತು ವಿಸಿಟ್ ಆಗಿ ಬಂದಿದ್ರು. ಇಲ್ಲೇ ತುಮಕೂರು ಜಿಲ್ಲೆಗೆ ವೀಕ್ಷಣೆಗೆ ಒಂದು ಕಮಿಟಿಗೆ ಬಂದಿದ್ರು. ಇಲ್ಲಿ ಬಂದಾಗ ತಮ್ಮ ಅಭಿಪ್ರಾಯನ ಅವ್ರು ವ್ಯಕ್ತಪಡಿಸ್ತಾರೆ. ದಯಮಾಡಿ ಸರ್, ಈ ಧನ್ವಂತರಿ ಆಯುರ್ವೇದ ಹೆಲ್ತ್ ಬಗ್ಗೆ ಹೇಳಿ. ಶ್ರೀ ಧನ್ವಂತರಿ ಆಯುರ್ವೇದ ಹೆಲ್ತ್ ಸೆಂಟರ್ ಮಾಡ್ತಾ ಇದ್ದಾರೆ. ಪೂರ್ತಿ ಪ್ರಕೃತಿ ಮಡಲಿನಲ್ಲಿ ಸಾಕಷ್ಟು ಕಾಟೇಜ್ಗಳನ್ನೆಲ್ಲ ಕಟ್ತಾ ಇದ್ದಾರೆ. ತೋರಿಸಿ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಲ್ಡಪ್ ಆಗ್ತಾ ಇದೆ. ಸುತ್ತ ನಡೀತಾ ಇದೆ. ಇದು ಎಷ್ಟು ಎಕರೆ ಸರ್? ಒಟ್ಟು 110 ಎಕರೆ, 110 ಎಕರೆ ಜಾಗದಲ್ಲಿ ಮಾಡ್ತಾ ಇರುವಂಥದ್ದು. ಫ್ಯೂಚರಲ್ಲಿ ಬಹಳ ದೊಡ್ಡ ವಿಲ್ಲಾಗಳೆಲ್ಲ ಇದೆ ಇಲ್ಲಿ. ರಿಯಲ್ ಎಸ್ಟೇಟ್ ಅವರು ಬೇಕಾದ್ರೆ ಮನೆಗಳು ಕೊಂಡ್ಕೊಂಡು ಇಲ್ಲೇ ಇದನ್ನೆಲ್ಲ ಅನುಭವಿಸ್ಬೋದು. ಸಾಕಷ್ಟು ಅಲ್ಲಲ್ಲೇ ಸಣ್ಣ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇದೆ, ಕಾಟೇಜ್ಗಳಿದೆ. ಆಮೇಲೆ ನ್ಯಾಚುರಲ್ ಆಗಿ ರೆಡ್ ಸಾಲ್ ಇಂದ ಹಿಡಿದು ಸೌತೆಕಾಯಿಯಿಂದ ಹಿಡಿದು ಎಲ್ಲ ಬೆರ್ರಿಯಿಂದ ಹಿಡಿದು ಎಲ್ಲಾ ತರದ ಮರಗಳನ್ನು ಹಾಕೊಡ್ತಾ ಇದ್ದಾರೆ. ಸ್ಯಾಂಡ್ಲ್ವುಡ್ ಗಿಡಗಳನ್ನು ನೆಟ್ಕೊಡ್ತಾ ಇದ್ದಾರೆ. ಆಮೇಲೆ ನಾಲೆಗಳಲ್ಲಿ ನಮ್ಮಲ್ಲಿ ಸಣ್ಣ ಸಣ್ಣ ಬೋಟಲ್ಲಿ ಹ್ಯಾಂಗಿಂಗ್ ಬೆಡ್ಸ್ಗಳಲ್ಲಿ ನೈಟಲ್ಲಿ ಸ್ಟೇ ಮಾಡೋವಂಥವ್ರಿಗೆ ಇನ್ನೂ ಈ ಏನದು ಬೈಕ್ ನೀರಲ್ಲಿ ಬೈಕ್ ಓಡಿಸೋದಕ್ಕೆ ಏನ್ ಹೇಳ್ತೀವಿ, ಎಲೆಕ್ಟ್ರಿಕ್ ಬೋಟ್ ಅಲ್ಲಿ ಯಾರಾದ್ರೂ ಎಂಜಾಯ್ ಮಾಡೋಂಥವ್ರಿಗೆ ಎಲ್ಲ ಮಕ್ಕಳಿಂದ ಮುದುಕರವರೆಗೆ ಎಲ್ರಿಗೂ ಅಂದ್ರೆ ಹೆಲ್ತ್ ಕೂಡ ಉಳಿಸ್ಕೊಂಡು ಒಳ್ಳೆ ನೇಚರ್ ಮಧ್ಯದಲ್ಲಿ ಒಂದು ಮನೇನೂ ಮಾಡ್ಕೊಂಡು ಇಲ್ಲ ಬಾಡಿಗೆ ಮನೆ ತರ ಆದ್ರೂ ಅಲ್ಲಿ ಬಂದು ಉಳ್ಕೋಬೋದಂತೆ. ತಿಂಗಳಿಗೆ ಒಂದ್ಸರಿ ಒಂದಿಷ್ಟು ಮನೆ ಬಾಡಿಗೆ ತರ ಮಾಡ್ಕೊಡ್ತಾರಂತೆ. ಒಂದು ಫ್ಯಾಮಿಲಿ ಬಂದು ತಿಂಗಳಾರ್ಗಟ್ಲೆ ಆದ್ರೂ ಇರಿ, ವಾರಗಟ್ಲೆ ಆದ್ರೂ ಇರಿ, ಇಲ್ಲ ಒಂದೊಂದು ದಿನ ಬಂದು ಹೋಗಿ ಅತಿಥಿಗಳಾಗಿ ಇಲ್ಲ ಪರ್ಚೇಸ್ ಮಾಡ್ಕೊಂಡಾದ್ರು ಇರಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ತಗೊಳ್ಳೋ ಅಂಥವ್ರಿಗೆ ಬಹಳ ಅನುಕೂಲವಾಗಿದೆ. ಈಗೆಲ್ಲ ಸ್ಟೇ ಹೋಮ್, ಆಮೇಲೆ ಕಾಟೇಜಸ್ ಮತ್ತೆ ಫಾರ್ಮ್ ಹೌಸ್ ಕಲ್ಪನೆ ಬೇಕು ಅನ್ನೋ ಅಂಥವ್ರು ಸ್ವಲ್ಪ ಹಣವಂತರು ಯಾರು ಸುಮಾರು ಮಿಡ್ಲ್ ಕ್ಲಾಸ್ನವ್ರಿಗೂ ಕೈಗೆ ಇಟ್ಕೋ ಹಾಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಗಿಡಗಳೆಲ್ಲ ನೆಡ್ತಾ ಇದ್ದಾರೆ. ಸುತ್ತ ಕಲ್ಲಿನ ಬೇಲಿ ಹಾಕ್ತಾ ಇದ್ದಾರೆ. ಆಮೇಲೆ ಕಲ್ಲಲ್ಲೇ ದೊಡ್ಡ ದೊಡ್ಡ ಬ್ಲಾಕ್ಸ್ ಗಳು ಇಟ್ಟಿದ್ದಾರೆ. ಸುಮಾರು ಎಷ್ಟು ಹಿಡಿಯುತ್ತೆ ಸರ್? 100 ಕಲ್ಲುಗಳು. ಆಮೇಲೆ ಚಪ್ಪಡಿ ಅಂತ ನಾವೆಲ್ಲ ದೊಡ್ಡ ಚಪ್ಪಡಿಗಳು, ದೊಡ್ಡದು ಇಷ್ಟು ಅಡಿಗಟ್ಲೆ ಚಪ್ಪಡಿಗಳು, ಗೋಡೆ ಎಲ್ಲ 13 ಅಡಿ ಕಲ್ಲಲ್ಲೇ ಕಟ್ತಾ ಇದ್ದಾರೆ. ತುಂಬಾ ಕಲ್ಪನೆ ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ. ಇದೆಲ್ಲ ಫಾರಿನಲ್ಲಿ ನೋಡ್ತಾ ಇದ್ವಿ. ಇವತ್ತು ಇಲ್ಲೇ ಕರ್ನಾಟಕದಲ್ಲಿ ಶಿರಾ ಹತ್ರ ತುಮಕೂರು ಮಾರ್ಗ ಮೇನ್ ರೋಡಲ್ಲೇ ಅಟ್ಯಾಚ್ ಆಗಿದೆ. ಊರ ಹೆಸರು ಸರ್ ಇದು ದೊಡ್ಡಗುಳ ಅಂತ. ದೊಡ್ಡಗುಳ ಸ್ವಿಮ್ಮಿಂಗ್ ಪೂಲ್ ಫೇಮಸ್. ದೊಡ್ಡಗುಳ ಸ್ವಿಮ್ಮಿಂಗ್ ಪೂಲ್ ಫೇಮಸ್ ಅಂತ ಇಲ್ಲಿ. ಸುಮಾರು ಸ್ವಿಮ್ಮಿಂಗ್ ಪೂಲ್ ನಮ್ಮ ಸ್ನೇಹಿತರೆಲ್ಲ ಈಜು ಹೊಡೋದ್ರು. ಈಗ ನನಗೆ ಚಳಿ ಅಂತ ಹೊಡಿಲಿಲ್ಲ. ತುಂಬಾ ಚೆನ್ನಾಗಿದೆ. ನನಗೂ ತೋರ್ಸಕ್ಕೆ ನಮ್ಮ ಸ್ನೇಹಿತ ಕರುಣ್ಶೀಲ ಅವರೆಲ್ಲ ಕರ್ಕೊಂಡ್ಬಂದ್ರು. ನಮ್ಮ ಸಾಹೇಬರು ಪ್ರಜ್ವಲ್ ಅವರು, ಸರ್ ಹೆಸರು ಮರ್ತ್ಬಿಟ್ಟೆ ನಾನು, ಡಾಕ್ಟರ್ ಸಂಜಯ್ ಅವ್ರ ಹಳೆ ಪರಿಚಯ ನನಗೆ. ಸುಮಾರು ವರ್ಷಗಳ ಹಿಂದೆ ಅವ್ರ ಆಯುರ್ವೇದಿಕ್ ಸೆಂಟರ್ಗೆಲ್ಲ ನಾವು ನಮ್ಮ ರಾಜನಾಯಕ್ ಅವ್ರ ಮನೆ ಹತ್ರ ಇದೆ, ಅಲ್ಲಿ ಹೋಗ್ತಾ ಇದ್ವಿ, ಭೇಟಿ ಆಗ್ತಿದ್ವಿ. ಇವತ್ತು ಭೇಟಿ ಆಗಿದ್ದೀನಿ ಅವ್ರಿಗೆ. ತುಂಬಾ ಖುಷಿ ಆಯ್ತು ಸರ್. ನಿಮ್ ಕಲ್ಪನೆ ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ನಮ್ಮ ಕರ್ನಾಟಕ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋ ಅಂತ ಕೆಲಸ ಆಗುತ್ತೆ. ಆಗ್ಲಿ. ನಾವೆಲ್ಲ ಇನ್ನೊಂದಿನ ಇಲ್ಲೆಲ್ಲರೂ ಬಂದು ಊಟ ಮಾಡ್ತೀವಿ. ಸಾಧ್ಯ ಆದ್ರೆ ನಮ್ಮ ಸ್ನೇಹಿತರಿಗೆ ಇಲ್ಲಿ ಮನೆಗಳು ತಗೊಳ್ಳಿ ಅಂತಾನು ಹೇಳ್ತೀನಿ. ತುಂಬಾ ಒಳ್ಳೇದಾಗ್ಲಿ ಸರ್. ಕರಣಶೀಲ ನಿಮಗೂ ಒಳ್ಳೇದಾಗ್ಲಿ. ಪ್ರಜ್ವಲ್ ಅವರು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ. ಅವ್ರು ಕೂಡ ಇಲ್ಲಿ ತಗೊಳಕ್ ಬಂದಿದ್ದಾರೆ. ಆಸಕ್ತಿಯಿಂದ ಇದ್ದಾರೆ, ಕೊಡಿಸೋದಕ್ಕೂ ಆಸಕ್ತರಾಗಿದ್ದಾರೆ. ನನಗೂ ಖುಷಿ ಆಯ್ತು. ನಮ್ಮ ಸ್ನೇಹಿತರಿಗೂ ಇದ್ರ ಮೂಲಕ ನಾನು ತಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಅಂತ ಹೇಳ್ತೀನಿ. ಕರಣಶೀಲ ನಿನಗೂ ಧನ್ಯವಾದ. ತೋರಿಸಿದ್ಯಾ ಒಳ್ಳೆ ಜಾಗ. ನಿನ್ನ ಮುಖಾನು ಸ್ವಲ್ಪ ತೋರ್ಸಪ್ಪ, ನೀನ್ ಯಾರು ಅಂತ. ಚೆನ್ನಾಗಿದೆ. ಕಾಟೇಜ್ಗಳು, ಈ ತರ ಮರದ ಮೇಲೆ ಮನೆಗಳು, ಒಳ್ಳೆ ಕಲ್ಪನೆ. ಇನ್ನೂ ನಡೀತಾ ಇದೆ. ಅವ್ರು ತುಂಬಾ ಇದೆ. ಸೂರ್ಯ ಬೇರೆ ಮುಳುಗಾಯ್ತು. ಗಿಡಗಳು, ಬಂಬು ಹೌಸ್ಗಳು, ಕಲ್ಲುಗಳು, ಚಪ್ಪಡಿಗಳು ಎಲ್ಲಾನು ನಡೀತಾ ಇದೆ. ಕಾಂಪೌಂಡ್ ಈ ಕಡೆ ಎಲ್ಲ ಕಾಟೇಜ್ಗಳು ಸೇಲ್ ಆಗಿದ್ದಾವೆ. ಇಂಡಸ್ಟ್ರಿಯಲ್ ಹಬ್. ಸುಮಾರು ಜನ ಅಧಿಕಾರಿಗಳೆಲ್ಲ ಕೊಂಡ್ಕೊಂಡಿದ್ದಾರೆ. ಅಲ್ಲಿ 2 ತೆಂಗಿನ ಮರ ಮಧ್ಯದಲ್ಲಿ 100 ಎಕರೆ ಜಾಗ. ರಾಜಮಂಡ್ರಿಯಿಂದ ನೇರವಾಗಿ ದೊಡ್ಡ ದೊಡ್ಡ ಸಸಿಗಳು ತಂದು ಇಟ್ಟಿದ್ದಾರೆ. ಇವೆಲ್ಲ ರೆಡಿಮೇಡ್ ಸಸಿ, ಈಗ ನೆಟ್ಟಿರೋದು. ವಿಶಾಖಪಟ್ಟಣಂ ಅಂತಂದ್ರಂತೆ. ಇವೆಲ್ಲ ನೆಡುವಂತ ಗಿಡಗಳು. ನೇಚರ್ ಅಲ್ಲಿ ಆಯುರ್ವೇದದ್ದು ಕೂಡ ಕಲ್ಪನೆ ಚೆನ್ನಾಗಿದೆ. ಈಗ ಸದ್ಯಕ್ಕೆ 26 ವೆರೈಟಿ ಗಿಡಗಳಿದೆ. ಆಮೇಲೆ ಗ್ಲಾಸ್ ಹೌಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಪೂಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಶಾಲಾ ಮಕ್ಕಳು ಇಲ್ಲಿ ಏನಾದ್ರು ಟ್ರೈನಿಂಗ್ ತಗೋಬೇಕು, ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಇಲ್ಲಿ ಬರ್ಬೋದು. ಆ ತರದ್ದು ಕಲ್ಪನೆ ಇದೆ. ಸೋಷಿಯಲ್ ವರ್ಕ್ ಕೂಡ ಇದೆ ಇದರಲ್ಲಿ. ಸಾಕಷ್ಟು ಹುಷಾರಾಗಿ ಸರ್. ಇಲ್ಲಿ ರೆಸ್ಟೋರೆಂಟ್, ಇದೆಲ್ಲ ರೆಸ್ಟೋರೆಂಟ್ ಆಗುತ್ತಂತೆ. ಇದು ಗಾರ್ಡನ್ ವ್ಯೂ ರೆಸ್ಟೋರೆಂಟ್. ಗಾರ್ಡನ್ ವ್ಯೂ. ಬಾ, ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಈಗ ಆಲ್ರೆಡಿ ಇದೆ. ವಾಶ್ ಬೇಸಿನ್ ಹಾಕ್ತೀರಾ?
ಇಲ್ಲಿ ಅಡಿಗೆ ಒಲೆ ಮಾಡ್ತಾ ಇದ್ದೀರಿ? ಇಲ್ಲಿ ಸೌದೆ ಒಲೆ. ಸೌದೆ ಒಲೆ. ಓಪನ್ ಮೈಕ್ರೋ ಓವನ್ ಕಿಚನ್. ಮೈಕ್ರೋ ಓವನ್ ಕಿಚನ್ ಅಂತ. ಓಪನ್ ಮೈಕ್ರೋ ಓವನ್. ಸೊ ಸೌದೆ ಒಲೆಯಲ್ಲಿ ಕೆಫೆ ರೆಸ್ಟೋರೆಂಟ್ ಅಂಡ್ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಪೂಲ್. ಇದು ರೆಸ್ಟೋರೆಂಟ್ ಕೆಫೆ. ನಮ್ಮ ಹಳ್ಳಿ ತರ ಚಪ್ರ ಇದ್ರ ಕಲ್ಪನೆಯಲ್ಲಿ ಒಂದು ಚಪ್ರ ಹಾಕಿದ್ದಾರೆ. ಮನೆ ಕೂಡ ಇದೆ, ರೂಮ್ ಇದೆ, ಬೆಡ್ರೂಮ್ ಇದೆ. ಇದು ಕೆಫೆ. ನಮ್ಮ ಪ್ರಾಣಿಗಳನ್ನೆಲ್ಲ ಸಾಕೋ ಇದೆ. ಗೋಶಾಲೆಗಳು ಮಾಡ್ತಾ ಇದ್ದಾರೆ. 48 ಎಕರೆ ಗೋಶಾಲೆ. 48 ಎಕರೆಯಲ್ಲಿ ಗೋಶಾಲೆ. ತೆಂಗಿನಕಾಯಿಗಳಿದಾವೆ. ಕೈಗೆ ಎಟ್ಕೋದು ಇಲ್ಲೆಲ್ಲ ರೂಮ್ಗಳು ಆಗ್ತಾ ಇದಾವೆ. ಈ ಥರದ್ದು ಬೆಡ್ಗಳೆಲ್ಲ ಮಾಡ್ತಾ ಇದ್ದಾರೆ. ಸಾಕಷ್ಟು ಚೆನ್ನಾಗಿ ಕಲ್ಪನೆ ಮಾಡಿದ್ದಾರೆ. ಇಳಿಯೋಣ. ಮರದ ಮೇಲೆಲ್ಲ ಕಾಟೇಜ್ ಮನೆಗಳೆಲ್ಲ ಮಾಡ್ತಾ ಇದೀಯ ಅಂತಲ್ಲಪ್ಪ? ಹೌದು. ಚೆನ್ನಾಗಿದೆ. ಎಲ್ಲ ಹಸುಗಳು. ಓಹೋ, ಅಲ್ಲೆಲ್ಲ ಕೆಲಸ ನಡೀತಾ ಇದೆ. ಎಲ್ಲ ಮರ ಗಿರ ಎಲ್ಲ ಮರದಲ್ಲೇ ಬೆಂಚು ಕುರ್ಚಿ ಎಲ್ಲ ಮಾಡ್ತಾ ಇದ್ದಾರೆ. ಉಸ್ತುವಾರಿ ನೋಡ್ಕೋತಾರ ದಿನೇಶ್ ಅವರೇ? ಚೆನ್ನಾಗಿ ಮಾಡ್ತಾ ಇದೀರಿ ಕೆಲಸ, ಚೆನ್ನಾಗಿ ನಡೀತಾ ಇದೆ. ಏನನ್ಸುತ್ತೆ ದಿನೇಶ್ ಅವರು? ಏನು ಹೇಳ್ತೀರಿ ಇಲ್ಲಿ ನಡೀತಿರೋ ಕೆಲಸದ ಬಗ್ಗೆ? ಏನು ಹೇಳಬೇಕು? ನಮ್ಗೇನು ಗೊತ್ತು, ನಿಮ್ಗೇನು ಅನ್ಸುತ್ತೆ? ಚೆನ್ನಾಗಿ ಆಗ್ತಿದೆಯಾ? ಚೆನ್ನಾಗಿ ನಡೀತಾ ಇದೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ? ಒಂದು 30-40 ಜನ ಕೆಲಸ ಮಾಡ್ತಾ ಇದ್ದಾರೆ. 5 ಜನ ಕೆಲಸ ಮಾಡ್ತಾರೆ. ಯಾವಾಗ ಮುಗಿಬೋದು? ಮುಗಿದು ಒಂದು 2 months ಎಲ್ಲ ಫಿನಿಶ್ ಆಗುತ್ತೆ. 2 months ಅಲ್ಲಿ ಮಾಡ್ಬಿಡ್ತೀರಿ? ಹೌದು. ಕಟ್ಟಡಗಳೆಲ್ಲ ಎಲ್ಲ ಆಗಿರೋದೆಲ್ಲ 3 months. 40 to 50% ಸರ್. ಇಲ್ಲಿ ಇದು ಮಾಡಕ್ಕೆ 2 months, ಕಟ್ಟಡಗಳಾಗಕ್ಕೆ ಇನ್ನು ಕಂಪ್ಲೀಟ್ ಇನ್ನೊಂದು ಎಕ್ಸಾಕ್ಟ್ 1.5 year ಇಂದ 1 year ಮಾತ್ರ. ಒಂದು ವರ್ಷ ಅಂತ ಇಟ್ಕೋಬಹುದು. ಒಂದು ವರ್ಷ. ಇದೆಲ್ಲ ಬರೀ ಜಸ್ಟ್ 10 months ಅಲ್ಲಿ ರೇಂಜಿಗೆ ತಗೊಂಡಿದ್ದೀವಿ ಸರ್. ಸರಿ ಸರ್. ಅದು ಬಂದೆಲ್ಲ ಕಾರ್ಪೆಂಟರ್ ವರ್ಕ್ ಸರ್. ಫುಲ್ ವುಡ್ ವರ್ಕ್ ಎಲ್ಲ ವುಡ್ ವರ್ಕ್ ಮಾಡ್ತಾ ಇದ್ದಾರೆ. ಗಿಡಗಳೆಲ್ಲ ಒಳ್ಳೊಳ್ಳೆ ತರಿಸಿದ್ದೀರಾ? ಎಲ್ಲ ಇನ್ನು ಪ್ಲಾಂಟ್ ಮಾಡಬೇಕು. ಇವೆಲ್ಲ ರೆಡಿ ತಂದು ಹಾಕಿರೋದ? ಇದೆಲ್ಲ ರೆಡಿ ಮಾಡಿ ಸರ್. ಇದೆಲ್ಲ ಅಲ್ಲೇ ಪ್ಯಾಕೆಟ್ ಹಂಗೆ ಇದೆ. ಡೈರೆಕ್ಟ್ ಜೆಸಿಬಿಂದ ಫುಲ್ ಮಾಡಿದ್ರೆ ಡೈರೆಕ್ಟ್ ಈಗಲೂ ಎತ್ಕೋಬಹುದು ಬೇಕಾದ್ರೆ. ಎಲ್ಲಿ ಬೇಕೋ ಅಲ್ಲಿ ಪ್ಲಾಂಟ್. ಇಲ್ಲಿ ವಾಟರ್ ಫಾಲ್ಸ್. ಇಲ್ಲೆಲ್ಲ ರೆಸ್ಟೋರೆಂಟ್, ಪಾರ್ಟಿ ಹಾಲು ಎಲ್ಲ ಮದುವೆ ಮಾಡೋರ್ಗೂ ಜಾಗ ಮಾಡ್ತೀರಿ? ಇಲ್ಲೊಂದು ಅಲ್ಲ, ಇಲ್ಲೊಂದು 300 to 500 ಪೀಪಲ್ಸ್ ಈ ಫುಲ್. ಆಮೇಲೆ ಅಲ್ಲೇನೋ ಓಪನ್ ಥಿಯೇಟರ್ ಮಾಡ್ತೀನಿ ಅಂದ್ರಲ್ಲ? ಅದು ಬಂದು ಆಂಫಿ ಥಿಯೇಟರ್ ವಿತ್ ಸ್ವಿಮ್ಮಿಂಗ್ ಪೂಲ್. ಆಂಫಿಥಿಯೇಟರ್ ವಿತ್ ಮ್ಯೂಸಿಕಲ್ ನೈಟ್. ಅಂಡ್ ಸೆಂಟ್ರಲ್ಲಿ ಫ್ಯಾಮಿಲಿಗೆ ಕ್ಯಾಂಡಲ್ ಲೈಟ್ ವಿತ್ ಡಿನ್ನರ್. 4 ಎಲೆಕ್ಟ್ರಿಕ್ ಬೋಟ್ ವಿತ್ ಹಿಂದಿ ಅಂಡ್ ಕನ್ನಡ ಗಿಟಾರ್ ಸಾಂಗ್ ಹಾಡುಗಳು ಕೇಳ್ತಾ ಎಂಜಾಯ್ ಮಾಡಬಹುದು. ಅವ್ರ ಫ್ಯಾಮಿಲಿಗೆ ಪೂರ್ತಿ 4 hour ಟೈಮ್ ಅನ್ನ ಡಿನ್ನರ್ಗೋಸ್ಕರ ಸ್ಪೆಂಡ್ ಮಾಡೋದು ಯೂನಿಕ್ ಆಗಿ. ಅಂಡ್ ಇದು ಬಂದು ಆಯುರ್ವೇದಿಕ್ ಫಾರ್ಮ್ ಗಾರ್ಡನ್ ಮಾಡ್ತಾ ಇದೀವಿ. ಎಲ್ಲ ನಮ್ದು ಟೋಟಲ್ ಮಧುನಾಸಿನಿ, ಇದು ಯಾವ್ದು ನಮ್ದು ಒಂದೆಲಗ A to Z ಎಲ್ಲ, ಅರ್ಜುನ ಎಲ್ಲ. ನಾವೊಂದಷ್ಟು ಹಣ್ಣೆಲ್ಲ ಕಿತ್ಕೊಂಡು ತಿಂದ್ವಿ. ಒಳ್ಳೊಳ್ಳೆ ಹಣ್ಣು ಗಿಡ ಎಲ್ಲ ಹಾಕಿದ್ರಿ. ಇದೆಲ್ಲ ಪೂರ್ತಿ ಆಯುರ್ವೇದಿಕ್ ಗಾರ್ಡನ್. ಸೆಂಟ್ರಲ್ ಫಿಶ್ ಮಸಾಜ್ ಥೆರಪಿ. ಈ ಕಡೆ ಫಾರ್ಮ್ ಟು ಟೇಬಲ್ ಅಂತ. ಮಸಾಜ್ ಥೆರಪಿ ಅಂದ್ರೆ ಏನು? ಅಂದ್ರೆ ಕೆಳಗಡೆ ಸೆಂಟ್ರಲ್ 2 ಅಡಿ ಇದ್ರಲ್ಲಿ ನೀವು ಮೀನುಗಳೆಲ್ಲ ಕಾಲ್ನ ಮಸಾಜ್ ಮಾಡ್ತವೆ. ಅದನ್ನ ಅಲ್ಲಿ. ಅಂಡ್ ಫಾರ್ಮ್ ಟು ಟೇಬಲ್ ಅಂತ ಎಲ್ಲ ನಮಗೆ ಬೇಕಾದ ತರಕಾರಿಗಳೆಲ್ಲ ವಿತೌಟ್ ಕೆಮಿಕಲ್ ಇಲ್ಲೇ ಬೆಳೀತಾ ಇದೀವಿ. ರೆಸಾರ್ಟ್ ಗೆ ಒಳ್ಳೆ ಆಯುರ್ವೇದಿಕ್ ತರಕಾರಿ ಬೆಳೆದು ಇಲ್ಲೇ ಅಡಿಗೆ ಮಾಡ್ತೀವಿ. ಸಾತ್ವಿಕ್ ಫುಡ್ ಸರ್ ಎಲ್ಲ. ಪಕ್ಷಿಗಳದೇನೋ ಮಾಡ್ತೀನಿ ಅಂದ್ರೆ ಬರ್ಡ್ ಸೆಂಚುರಿ ಸರ್. ಅಲ್ಲೊಂದು ಬರ್ಡ್ ಸೆಂಚುರಿ ಮಾಡ್ತೀರಾ? ಬರ್ಡ್ ಸೆಂಚುರಿ ಮಾಡ್ತೀನಿ ಸರ್. ಮಕ್ಳಿಗೆ ಬಂದಾಗೆಲ್ಲ ಅವ್ರಿಗೊಂದು ಎಂಟರ್ಟೈನ್ಮೆಂಟ್, ನ್ಯಾಚುರಲ್ ಆಗಿರ್ಲಿ ಅಂತ ಎಲ್ಲಾ ತರ ವೆರೈಟೀಸ್ ಆಫ್ ಬರ್ಡ್ಸ್ ಅದನ್ನ ಅಲ್ಲಿ ಬರ್ತಾ ಇದೀನಿ ಸರ್. ಎಂಟ್ರೆನ್ಸ್ ಅಲ್ಲಿ ಇದು ಬಂದು ಸೆಂಟ್ರಲ್ 40 feet ರೋಡ್. ಇದು ರೆಸಾರ್ಟ್ ಬ್ಯಾಕ್ ಎಂಟ್ರಿ. ಇದರ ರೋಡ್ ಮೇನ್ ರೋಡ್ ಅಲ್ಲಿ ಎಂಟ್ರಿ ಬರುತ್ತೆ. ಅಲ್ಲಿ ಹೈವೇ ಇಂದ ಕೆರೆ ಬೇರೆ ಇದೆ. ಅಲ್ಲಿ ಯಾವ್ದಾದ್ರು ಕೆರೆ? ಯಾವ್ದು ಸರ್? ದೊಡ್ಡ ಕೆರೆ ಇತ್ತಲ್ಲ, ಅದು ಹೇಮಾವತಿ ವಾಟರ್ ಚಾನಲ್ ಸರ್. ಕೆರೆ ಹೇಮಾವತಿ ವಾಟರ್ ಚಾನಲ್ ಕೆರೆ ಅಟ್ಯಾಚ್ ಆಗಿದೆ. ಹೌದು, ಅಟ್ಯಾಚ್ ಆಗಿದೆ. ಇದು ಮುಂದೆ ನೆಕ್ಸ್ಟ್ ಬಂದಿಲ್ಲ ದೊಡ್ಡಗುಳ ಕೆರೆ ಇದೆ. ದೊಡ್ಡಗುಳ ಕೆರೆ ಸುತ್ತ ಬಂದು 6 ಕೆರೆ ಇದೆ ಸರ್. ದೊಡ್ಡ ಕೆರೆ. ನೀರಿನ ಸೌಕರ್ಯ ಬಹಳ ಚೆನ್ನಾಗಿದೆ. ನೀರಂತೂ ಚಾನಲ್ ಮಾಡ್ತಿದ್ದೀರಿ ಅಂದ್ರೆ ನೀರಿದೆ. ಒಳ್ಳೆ ಗಾಳಿ ಬೆಳಕು ವಿತೌಟ್ ಕೆಮಿಕಲ್ ಹಳೆ ಅಜ್ಜಿ ವೈದ್ಯ ನಾಟಿ ವೈದ್ಯ ಪದ್ಧತಿಯನ್ನು ತರ್ತಾ ಇದೀವಿ ಸರ್. ಒಳ್ಳೇದು. ಈಗ ಸಿಟಿನಲ್ಲಿ ಪೊಲ್ಯೂಷನ್ ಮಧ್ಯೆ ಇರೋರಿಗೆ ಒಂದಿನ ರಿಲ್ಯಾಕ್ಸ್ ಆಗ್ಬೋದು. ಸರ್ ಹೌದು, ಆ ತರ ಒಂದಿನ ಇದ್ದು ರಿಲ್ಯಾಕ್ಸ್ ಆಗ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಏನೇನ್ ಬೇಕು. ಇವತ್ತು ನಮ್ಗೆ ಅನಿಸ್ತಾ ಇದೆಯಲ್ಲ, ಇವತ್ತು ಬೆಂಗಳೂರು ಬಿಟ್ಟು ಬಂದು ಇಲ್ಲಿ ಇದ್ವಲ್ಲ ಸ್ವಲ್ಪ ಹೊತ್ತು, ಖುಷಿ ಅನಿಸ್ತು. ಡಾರ್ಮೆಟ್ರಿ ಇದೆ. ಪ್ಲಸ್ ನಾವು ಪ್ರೀಮಿಯಂ ಕ್ಯಾಟಗರಿ ಕಾಟೇಜಸ್ ಮನೆ ಮಾಡ್ತೀವಿ ಸರ್. ಇದ್ರ ಒಳಗಡೆ ಎಲ್ಲ ಪಾಶ್ ಆಗಿರೋದು ಬೆಡ್ರೂಮ್ ಎಲ್ಲ ಮಾಡ್ತೀರಾ? ಫೈರ್ ಕ್ಯಾಂಪ್ ಹೊರಗಡೆ ಕೂತ್ಕೋಬಹುದು. ಫೈರ್ ಕ್ಯಾಂಪ್ ಅಲ್ಲಲ್ಲ, ಇಂಡಿವಿಜುವಲ್ ಆಗಿ ಒಂದೊಂದು ಫ್ಯಾಮಿಲಿ ಬಂದು ಇಟ್ಕೋಬಹುದು. ಫ್ಯಾಮಿಲಿಗೆ ಒಂದು ಸಪರೇಟ್ ಫೈರ್ ಕ್ಯಾಂಪ್ ಸರ್. ಈ ಕಡೆ ಮನೆಗೆ ಸಪರೇಟ್ ಫೈರ್ ಕ್ಯಾಂಪ್, ಆ ಕಡೆ ಮನೆಗೆ ಸಪರೇಟ್ ಫೈರ್ ಕ್ಯಾಂಪ್. ಒಳಗಡೆ ಬಿಗ್ ಸೈಜ್ ಮಾಸ್ಟರ್ ಬೆಡ್ರೂಮ್, ಪ್ರೀಮಿಯಂ ಕ್ಲಾಸ್ ಬೆಡ್ರೂಮ್, ಪ್ರೀಮಿಯಂ ಕ್ಲಾಸ್ ಅಲ್ಲಿ ತಂಬರ್ತಾ ಇದೀನಿ ಸರ್. ಪಾಶ್ ಆಗಿ ಒಳಗಡೆ ಡ್ರೆಸ್ ಚೇಂಜಿಂಗ್ ರೂಮ್. ಪರ್ ಡೇ ರೆಂಟಾ ಮಂತ್ಲಿ ರೆಂಟ್ ಕೊಡ್ತೀರಾ?
ಸರ್ ಇಲ್ಲ ಇದೆಲ್ಲ ಡೇ ಪರ್ ಡೇ ಲೆಕ್ಕ ಅದು ಒಳಗಡೆ ವಾಶ್ರೂಮ್ ವಿತ್ ಟಾಯ್ಲೆಟ್ ಎಲ್ಲ ಮಾಡ್ತೀವಿ. ಇದೆಲ್ಲ ಫಿನಿಶಿಂಗ್ ಸ್ಟೇಜಲ್ಲಿ. ಆಗಲಿ ಸರ್, ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.